ಇವ್ರಿಗೆ ನೋಡಿ ನೊಣಗಳು ನೋಡಿ ಜಸ್ಟ್ ನೋಡಿ ನೀವು ಗಮನಿಸಬಹುದು ಅವ್ರಿಗೆ ಯಾವ ತರ ಒಂದು ತುಂಬಾನೇ ಹೆಲ್ತ್ ಕಂಡೀಷನ್ ತುಂಬಾನೇ ಬ್ಯಾಡ್ ಆಗಿದೆ ಅಂತಾನೆ ಹೇಳ್ಬೋದು. ಕಾಲು ಕೊಳ್ತೋಗಿದೆ ಅಂತ ಅನ್ನಿಸ್ತಾ ಇದೆ. ಇವ್ರ ಹೆಸರು ಬಂದ್ಬಿಟ್ಟು ಕೃಷ್ಣಪ್ಪ ಅಂತ. ಇವ್ರಿಗೊಂದು 60ರಿಂದ 65 ವರ್ಷ ವಯಸ್ಸಾಗಿರ್ಬೋದು. ತಿನ್ನ ಅನ್ನಕ್ಕೂ ಪರದಾಟ, ಮಲಗೋ ಜಾಗಕ್ಕೆ ನರದಾಟ ಅನ್ನೋಂಗಾಗಿದೆ. ಕಂಪ್ಲೀಟ್ ಆಗಿ ಆ ಕಡೆ ಕಾಲೆಲ್ಲ ಮೋಸ್ಟ್ಲಿ ಕೊಳ್ತೋಗ್ಬಿಟ್ಟಿದೆ. ಅವ್ರ ಉಗುರು, ಅವರ ಪರಿಸ್ಥಿತಿ, ಅವ್ರ ಸ್ನಾನ ಮಾಡಿ ಎಷ್ಟು ದಿನಗಳಾಗಿದೆಯೋ. ಇವ್ರ ಕಡೆಯವ್ರು ಯಾರು ಆಕಸ್ಮಿಕ ಅವ್ರೇನಾದ್ರು ನಮ್ಮೂರು ಅಂತ ಗೊತ್ತಾದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಲಿ, ಅಡ್ರೆಸ್ ಬಂದು ಇವ್ರನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕರ್ಲಿ. ಅವ್ರ ಮಕ್ಕಳು ಇನ್ನೂ ಚೆನ್ನಾಗಿ ಒಂದ್ 4-6 ದಿನ ಬದುಕಲಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವ್ರ ಹೆಸರು ಬಂದ್ಬಿಟ್ಟು ಕೃಷ್ಣಪ್ಪ ಅಂತ. ಇವ್ರಿಗೊಂದು 60ರಿಂದ 65 ವರ್ಷ ವಯಸ್ಸಾಗಿರ್ಬೋದು. ನಿಜವಾಗ್ಲೂ ಅವರ ಪರಿಸ್ಥಿತಿ ನೋಡ್ತಿದ್ರೆ ಬಹಳ ಬೇಜಾರಾಗ್ತಾ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ ತಿನ್ನ ಅನ್ನಕ್ಕೂ ಪರದಾಟ, ಮಲಗೋ ಜಾಗಕ್ಕೆ ನರದಾಟ ಅನ್ನೋಂಗಾಗಿದೆ. ನಮ್ಮ ಪಾಂಡವಪುರದ ಸರ್ಕಾರಿ ಹಾಸ್ಪಿಟಲ್ ಹತ್ರ ತಿಂಗ್ಳಾನ್ಗಟ್ಲೆಯಿಂದ ನರಳಾಡ್ತಾ ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಸಾವು ಬದುಕಿನ ಮಧ್ಯೆನೆ ಹೋರಾಟ ನಡೆಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೆ 2 ಹೆಣ್ಮಕ್ಳಿದಾರಂತೆ. ಅವ್ರು ಎಲ್ಲಿದ್ದಾರೆ, ಅವರು ಯಾಕೆ ಪಾಂಡವಪುರದ ಹಾಸ್ಪಿಟಲ್ ಹತ್ರ ಬಿದ್ದಿದ್ದಾರೆ, ಅವರ ಅಸಹಾಯಕ ಪರಿಸ್ಥಿತಿ, ದುರ್ಸ್ಥಿತಿಗೆ ಕಾರಣ ಏನು, ತುಂಬಾ ಸೀರಿಯಸ್ ಕಂಡೀಷನ್ ಇರ್ತಕ್ಕಂಥ ಈ ವ್ಯಕ್ತಿಯನ್ನ ಪಾಂಡವಪುರದಿಂದ ಪೊಲೀಸ್ ಲೆಟರ್ ಮಾಡಿಸಿ ಒಬ್ಬರು ಆಪತ್ ಬಾಂಧವರು ಕರ್ಕೊಂಡು ಬಂದಿದ್ದಾರೆ. ಅವ್ರು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ಅವರ ಪರಿಸ್ಥಿತಿ ಏನಾಗಿದೆ, ಅವರ ಪರಿಸ್ಥಿತಿಗೆ ಕಾರಣ ಏನು, ಅವರ ಮಕ್ಕಳು ಎಲ್ಲಿದ್ದಾರೆ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕನಿಷ್ಠ ಪಕ್ಷ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕನಿಷ್ಠ ಪಕ್ಷ 5ರಿಂದ 10 ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ. ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಬೇಗ ಸಿಗಬೇಕು. ಯಾಕೆಂದ್ರೆ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಆದಷ್ಟು ಬೇಗ ಅವರ ತಂದೆಯವರ ಸ್ಥಿತಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಪಾಂಡವಪುರದಿಂದ ಇವಾಗ ಅವರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ನೋಡೋಣ, ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದಕ್ಕೆ ಮೊದಲನೇದಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನ ತಿಳಿಸಬೇಕು. ಸೊ ನೀವೆಲ್ಲ ಗಮನಿಸ್ತಾ ಇರೋ ಹಾಗೆ ಪಾಂಡವಪುರದಿಂದ ಬರ್ತಾ ಇರತಕ್ಕಂಥ ಗಾಡಿ ಇದು. ಮೊದಲನೇದಾಗಿ ಇವ್ರನ್ನ ಆಪತ್ ಬಾಂಧವರು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಗುರ್ತು ಪರಿಚಯ ಇಲ್ಲದೆ ಇರ್ತಕ್ಕಂಥ, ಸಂಬಂಧಿಕರು ಅಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಪಾಂಡವಪುರದಿಂದ ಪೊಲೀಸ್ ಲೆಟ್ರು ಮಾಡಿಸ್ಕೊಂಡು ಇಡೀ ರಾತ್ರಿ ಪಾಪ ಅವ್ರನ್ನ ಕರ್ಕೊಂಡು ಬಂದು, ಸೊ ಇಡೀ ರಾತ್ರಿ ಬಂದು, ರಾತ್ರಿ ಆದರೂ ಕೂಡ ಕಾಯ್ತಾ ಇದ್ರಿ ತಾವು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಎಲ್ಲಿದ್ರು ಇವ್ರ ಪರಿಸ್ಥಿತಿ ಏನು ಸರ್ ಇವ್ರದ್ದು? ಸರ್, ಇವರು ಗೌರ್ಮೆಂಟ್ ಹಾಸ್ಪಿಟ್ಲು ಪಾಂಡವಪುರದಲ್ಲಿ ಒಬ್ಬರೇ ಇದ್ರು. ತುಂಬ ದಿನದಿಂದ ನೋಡ್ತಿದ್ದೆ. ಆದರೆ ನಮ್ಮ ಮಂಜಣ್ಣ ಅಂತ ಇದ್ರು, ಮತ್ತೆ ಅವ್ರ ಜೊತೆ ಇನ್ನೂ 4-5 ಜನ ಇದ್ದು. ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಯೋಗೇಶ್ ಅನ್ನೋರವರೇ ಇರಲಿ, ಜನಸ್ನೇಹಿ ನಿರಾಶ್ರಿತ ಆಶ್ರಮ, ಹಿಂಗೆ ಸೋಡೆಕೊಪ್ಪ ಬಣವಸವಾಡಿ ಹತ್ರ ಹಿಂಗೈತೆ, ಈ ಥರ ಅಂತ ಹೇಳಿ ಇವರು ಪರಿಸ್ಥಿತಿ ನೋಡಿ, ಇವ್ರ ಮಕ್ಕಳು ಯಾರು ನೋಡ್ದೇನೆ ಇವ್ರು ಒಬ್ಬರೇ ಅಲ್ಲಿ ಇದ್ದದ್ದು ನೋಡಿ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಹಿಂಗೆ ಮಾಡ್ಬೇಕು, ಹಿಂಗೆ ಬಿಡ್ಬೇಕು ಅಂತ ಹೇಳಿದ್ವಿ, ಕಳ್ಸಿದ್ರು. ಅದಕ್ಕಾಗಿ ಸೊ ತುಂಬಾ ಈಸಿನ ಸರ್ ಈ ಕೆಲಸ ರೆಸ್ಕ್ಯೂ ಮಾಡೋದು? ಅಲ್ಲ, ಯಾರು ಮಾಡಿಕ್ಕಾಗಲ್ಲ. ಅದು ಕೋಟಿಗೆ ಒಬ್ರು ನೀವು ಅಂತ ಹೇಳ್ಬೋದು. ಈಗ ತುಂಬಾ ಜನ ಇದ್ದಾರೆ ಈ ಥರದವರು. 170-160 ಜನ ಮೇಂಟೈನ್ ಮಾಡೋದಂದ್ರೆ ತುಂಬಾ ಕಷ್ಟ ಈ ಕಾಲದಲ್ಲಿ. ತುಂಬಾ ಗ್ರೇಟ್ ಸರ್ ನೀವು ಅಂತ ಹೇಳ್ಬೋದು. ಇವ್ರ ಕಡೆಯವ್ರು ಯಾರು ಆಕಸ್ಮಿಕ ಅವ್ರೇನಾದ್ರು ನಮ್ಮೂರು ಅಂತ ಗೊತ್ತಾದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಲಿ, ಈ ಅಡ್ರೆಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕರ್ಲಿ. ಅವ್ರ ಮಕ್ಕಳು ಇನ್ನೂ ಚೆನ್ನಾಗಿ ಒಂದ್ 4-6 ದಿನ ಬದುಕಲಿ. ನೀವು ಈ ತರ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮಿಂದ ತುಂಬಾ ಧನ್ಯವಾದಗಳು, ನಮಸ್ಕಾರಗಳು. ಹೇಳೋರ್ಗೆಲ್ಲ ಗೊತ್ತಾಗಲ್ಲ ಸರ್. ಅವರು ಬರೀ ಒಬ್ಬರನ್ನ ಮೇಂಟೈನ್ ಮಾಡಿದ್ರೆ ಆಮೇಲೆ ಗೊತ್ತಾಯ್ತದೆ ಅವ್ರಿಗೆ ಪರಿಸ್ಥಿತಿನ. ಕರ್ಕೊಂಡ್ ಬಂದ್ರಲ್ಲ, ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ರಿ, ಈಗ ಹೆಚ್ಚು ಕಮ್ಮಿ ಲೆಟರ್ ಮಾಡ್ಸಕ್ಕೆ ಎಲ್ಲ 1 ದಿನದ ಕೆಲಸ. ಎಷ್ಟು ಕಷ್ಟ ಅನಿಸ್ತು ನಿಮ್ಗೆ? ಕಷ್ಟ, ತುಂಬ ಕಷ್ಟ ಇರ್ತದೆ. ಎಲ್ಲರೂ ರಿಸ್ಕ್ ತಗೊಳ್ಳಲ್ಲ ಸರ್. ಅದಕ್ಕೆ ಹೇಳೋದು ನಿಮ್ಮನ್ನ ಕೋಟಿಗೆ ಒಬ್ರು ಅಂತ ಹೇಳ್ತಾ ಇರೋದೇ ನಾನು. ಅದಕ್ಕೆ
ಎಲ್ಲ ತಗೊಳಲ್ಲ, ದುಡ್ಡಿರೋರೆಲ್ಲ ತಗೊಂಡಿದ್ರೆ ಇವ್ರು ಈ ಥರ ಪರಿಸ್ಥಿತಿಗೆ ಬರೋ ಇಷ್ಟು ಜನ ಇವ್ರೊಬ್ರಲ್ಲ, ಇವ್ರ ಜೊತೆ ಇಷ್ಟು ಜನ ಪರಿಸ್ಥಿತಿಲಿ ಇರ್ತಾ ಇರಲಿಲ್ಲ ನೀವು ಕಂಡಂಗೆ. ಹಂಗಾಗಿ ನೀವು ತಗೊಂಡಿದ್ದೀರಾ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ತುಂಬ ಜನ ಯಾರು ದುಡ್ಡವ್ರೆ, ಹೆಲ್ಪ್ ಮಾಡ್ಬೇಕು ಅನ್ನೋರೆ, ಸಹಾಯ ಮಾಡಬೇಕು ಅನ್ನೋ ಮನ್ಸವ್ರೆ ಅವ್ರು ಬಂದು ಮಾಡಲಿ, ನಿಮಗೂ ಅನುಕೂಲ ಆಗಲಿ. ಅವ್ರ ಮನೆಯವ್ರು ಏನಾದರೂ ಗೊತ್ತಿದ್ರೆ ಇಲ್ಲಿರೋರ್ನು ಬೇಕಾದ್ರೆ ವಾಪಸ್ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕರ್ಲಿ ಅಂತ ಕೇಳ್ಕೊತೀನಿ ಸರ್. ನೀವೇನು ಹೇಳ್ತೀರಿ ಸರ್? ಇವ್ರು ಮಾಡ್ತಾರೆ ನಿಜವಾಗ್ಲೂ ಒಳ್ಳೆ ಕೆಲಸ. ಸಮಾಜದಲ್ಲಿ ಇಂಥವ್ರು ಸಿಗೋದೇ ಅಪರೂಪ. ಅಂಥದ್ರಲ್ಲಿ ಅದೇನೇ ಈಗ ಇವ್ರ ಅಪ್ಪ ಅಮ್ಮ ಯಾರು ನೋಡೋರೇ ಇಲ್ಲ, ಆದ್ರೂ ಇಂಥವ್ರನ್ನೆಲ್ಲ ಕರ್ಕೊಂಬಂದು ಇವರು ನೋಡ್ತಾವ್ರೆ ಮಾಡ್ತಾವ್ರೆ ಅಂದರೆ ಇವರು ಅವ್ರು ಹೇಳ್ದಂಗೆ ಕೋಟಿಗೊಬ್ರು ಮಾಡೋಕ್ಕಾಗಲ್ಲ. ಆದರೆ ತುಂಬ ರಿಸ್ಕು ಇದೆ. ಆಮೇಲೆ ಆರ್ಥಿಕವಾಗಿ ಎಲ್ಲನೂ ಎಲ್ಲ ಅವರೆಲ್ಲ ಮ್ಯಾನೇಜ್ ಮಾಡೋದೆಲ್ಲ ತುಂಬ ಕಷ್ಟ ಇದೆ. ಅದಕ್ಕೆ ಆದಷ್ಟು ತಾವುಗಳು ಏನೋ ಸಹಾಯ ಮಾಡಿ ಮಾಡಿ. ಸಹಾಯ ಮಾಡೋದಕ್ಕಿಂತ ಅವ್ರವ್ರ ಅಪ್ಪ ಅಮ್ಮನ್ನ ಅವ್ರು ಕರ್ಕೋಗಿ ಸಾಕಿದ್ರೆ ತುಂಬ ಅನುಕೂಲ. ಈಗ ಸ್ನೇಹಿತರೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಇವರ ಒಂದು ದುಸ್ಥಿತಿನ ನೋಡ್ತಾ ಇದ್ರೆ. ಕಂಪ್ಲೀಟು ಇಡೀ ಕಾರೇ ಸ್ಮೆಲ್ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಅವರು ಎಷ್ಟು ಕಷ್ಟಪಟ್ಟಿದ್ದಾರೋ ಕರ್ಕೊಂಬರೋಕ್ಕೆ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ನಾನು ನಿಮಗೆ ಇದು ಮೋಸ್ಟ್ಲಿ ವಿಡಿಯೋದಲ್ಲಿ ನಿಮ್ಗೇನು ಗೊತ್ತಾಗಲ್ಲ, ಆ ಸ್ಮೆಲ್ ಆಗಲಿ ಇನ್ನೊಂದಾಗಲಿ ನಿಮಗೆ ಗೊತ್ತಾಗಲ್ಲ. ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಅವ್ರ ಪಾಪ ಎಲ್ಲ ಗಲೀಜು ಮಾಡ್ಕೊಂಬಿಟ್ಟವ್ರೆ, ಕಾರೆಲ್ಲ ಗಲೀಜು ಮಾಡ್ಕೊಂಬಿಟ್ಟವ್ರೆ. ಹಂಗಾಗಿ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಅವ್ರು ಕರ್ಕೊಂಡು ಬಂದಿದ್ದಾರೆ. ತಾತ ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ಇವ್ರಿಗೆ ನೋಡಿ ನೊಣಗಳು ನೋಡಿ, ಜಸ್ಟು ಅಲ್ಲಿ ನೋಡಿ ನೀವು. ನೀವು ಗಮನಿಸ್ಬೋದು ಅವ್ರಿಗೆ ಯಾವ ಥರ ಒಂದು ತುಂಬಾ ಹೆಲ್ತ್ ಕಂಡೀಷನ್ ತುಂಬಾ ಬ್ಯಾಡ್ ಆಗಿದೆ ಅಂತಲೇ ಹೇಳ್ಬೋದು. ಕಾಲು ಕೊಳ್ತೋಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಣ್ಣ? ಏನಾಗಿರೋದು ಇದು ಕಾಲು? ಅದು ಅವೊಂದು ನಿಮ್ಮ ಹೆಸರು ಕೃಷ್ಣಪ್ಪನಾ? ಸ್ನೇಹಿತರೆ ಇವ್ರ ಹೆಸರು ಬಂದ್ಬಿಟ್ಟು ಕೃಷ್ಣಪ್ಪ ಅಂತ. ನೀವು ನೋಡ್ಬೋದು ಇಲ್ಲಿ ಕಾಲೆಲ್ಲ ನೋಡಪ್ಪ ಕಂಪ್ಲೀಟ್ ಆಗಿ ಆ ಕಡೆ ಕಾಲೆಲ್ಲ ಮೋಸ್ಟ್ಲಿ ಕೊಳ್ತೋಗ್ಬಿಟ್ಟಿದೆ. ಅವ್ರ ಉಗುರು, ಅವರ ಪರಿಸ್ಥಿತಿ, ಅವ್ರ ಸ್ನಾನ ಮಾಡಿ ಎಷ್ಟು ದಿನಗಳಾಗಿದೆಯೋ ನೀವು ಬರೀ ನೋಡಿ, ನಾನು ಏನು ಹೇಳಕ್ ಹೋಗಲ್ಲ, ನಿಮಗೆ ಅರ್ಥ ಆಗ್ಬಿಡುತ್ತೆ. ತುಂಬಾ ಚಿಂತಾಜನಕ ಪರಿಸ್ಥಿತಿ ಇದೆ. ಆಮೇಲೆ ಕೈ ಮೇಲೆ ಬೇರೆ SB ಕೃಷ್ಣಪ್ಪ, SB ಕೃಷ್ಣಪ್ಪ ಅಂತನದು, ಎಸ್ ಕೃಷ್ಣಪ್ಪ ಅಂತ ಟ್ಯಾಟೂ ಇದೆ. ಆಮೇಲೆ ದಯವಿಟ್ಟು ಈ ವಿಡಿಯೋನ ನೋಡೋಂಥವ್ರು ದಯವಿಟ್ಟು ಶೇರ್ ಮಾಡಿ. ಅವ್ರ ಮಕ್ಕಳು ದಯವಿಟ್ಟು ತಲುಪಲಿ ಮಕ್ಕಳಿಗೆ. ಇಬ್ರು ಹೆಣ್ಮಕ್ಳು ಇದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಆಮೇಲೆ ಅವ್ರು ಯಾಕೆ ಇವ್ರನ್ನ ಬಿಟ್ಟಿದಾರ ಗೊತ್ತಿಲ್ಲ. ಮಂಡ್ಯ ಕಾರ್ಸ್ ಬನ್ನಿ ಅಣ್ಣ, ನಿಮ್ಗೆ ಅರ್ಥ ಆಗ್ತೈತೆ, ನಂಗೆ ಅರ್ಥ ಆಗ್ತೈತೆ. ಫೋನ್ ನಂಬರ್ ಇದೆಯಾ? ಫೋನ್ ನಂಬರು ಫೋನ್ ನಂಬರ್ ಮಾಡಿಕೊಂಡಿಲ್ವಾ? ಒಬ್ರು ಇನ್ನೊಬ್ರು ಕ್ವಾಣ್ಗೆರೆ ಪಾವಗಡ ಕ್ವಾಣ್ತೋರೆ. ಸೊ ಅವ್ರಿಗೆ ಸ್ಪಷ್ಟವಾಗಿ ಮಾತಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಹೆಸರು ಕೃಷ್ಣಪ್ಪ ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಸರ್ಕಾರಿ ಹಾಸ್ಪಿಟಲ್ ಹತ್ರ ತಿಂಗ್ಳಾನ್ಗಟ್ಲೆಯಿಂದ ಊಟ ಇಲ್ಲದೆ ನರಳುತ್ತಾ ಇದ್ರು ಅಂತ ಮಾಹಿತಿ ಇದೆ. ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಬೇಗ ಅವ್ರ ಮನೆಗೆ ತಲುಪಲಿ. ಯಾಕಂದ್ರೆ ತುಂಬಾ ಚಿಂತಾಜನಕ ಪರಿಸ್ಥಿತಿಲಿ ಇದ್ದಾರೆ. ಒಂಥರ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ನೀವು ನೋಡಿ ಜಸ್ಟ್ ಎಷ್ಟು ಪರಿಸ್ಥಿತಿ ಹದಗೆಟ್ಟಿದೆ ಅಂದ್ರೆ ಕಂಪ್ಲೀಟ್ ಆಗಿ ಎದ್ದು ನಿಂತ್ಕೊಳ್ಳೋದಕ್ಕೂ ಅವ್ರಿಗೆ ಕಷ್ಟ ಆಗ್ತಾ ಇದೆ. ನೊಣ ಎಲ್ಲ ಮುಸ್ರಿ ಪಾಪ ಅವ್ರಿಗೆ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ ನನಗೆ, ಅಷ್ಟು ಒಂದು ಹೀನಾಯ ಪರಿಸ್ಥಿತಿ ಇದೆ ಇವ್ರದ್ದು. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.